ಆತ್ಮೀಯರೇ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ವಿದ್ಯಾರ್ಥಿಯ SSP ಯೂಸರ್ ಐಡಿಯನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ಮೊದಲಿಗೆ ನೀವು SSP ಹೋಮ್ ಪೇಜ್ ಓಪನ್ ಮಾಡಿ, ನಂತರ ಮೊದಲನೇ ಆಪ್ಷನ್ ಹೊಸ ಖಾತೆ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಕ್ರಿಯೇಟ್ ಮಾಡುವ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ನಮೂದಿಸಿ, ನಂತರ ಕ್ಲಿಕ್ ಟು ಪ್ರೊಸೀಡ್ ಬಟನನ್ನು ಕ್ಲಿಕ್ ಮಾಡಿ. ಇದಾದ ಮೇಲೆ ನಿಮಗೆ ಯು ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಒಂದು ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ವಿದ್ಯಾರ್ಥಿಯ SSP ಯೂಸರ್ ID ಹಾಗೂ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ನೀವು ನೋಡಬಹುದು. ನಂತರ ನೀವು SSP ಯೂಸರ್ ಐಡಿಯನ್ನು ಕಾಪಿ ಮಾಡಿಕೊಂಡು ಲಾಗಿನ್ ಪೇಜ್ಗೆ ಬಂದು ಲಾಗಿನ್ ಮಾಡಿಕೊಳ್ಳಿ. ಒಂದು ವೇಳೆ ಪಾಸ್ವರ್ಡ್ ಮರೆತಿದ್ದರೆ ಫಾರ್ಗೆಟ್ ಪಾಸ್ವರ್ಡ್ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಹೊಸದಾಗಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳಿ. ಇದರಲ್ಲಿ ಯೂಸರ್ ID ಅಂತ ಇದೆ, ಅಲ್ಲಿ ನೀವು ವಿದ್ಯಾರ್ಥಿ SSP ಯೂಸರ್ ID ಎಂಟ್ರಿ ಮಾಡಬೇಕು. ಹೊಸದಾಗಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳಲು ಕೆಲವೊಂದು ಕಂಡೀಷನ್ಗಳು ಇರುತ್ತವೆ. 8ರಿಂದ 15 ಅಂಕಿಯ ಪಾಸ್ವರ್ಡನ್ನು ಹೊಂದಿರಬೇಕು. 0 to 9 ನಂಬರ್ವರೆಗೆ ಯಾವುದಾದರೂ ನಂಬರ್ ನೀವು ಬಳಸಬಹುದು. ಮೊದಲನೇ ಅಕ್ಷರ ಯಾವತ್ತಲೂ ಕ್ಯಾಪಿಟಲ್ ಲೆಟರ್ನಲ್ಲಿ ಇರಬೇಕು. ಹಾಗೆ ಕೆಲವೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಸಿಂಬಾಲ್ಗಳನ್ನು ನೀವು ಬಳಸಿಕೊಂಡು ಈ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಿಕೊಳ್ಳಬೇಕು. ನಂತರ ಕೆಳಗಡೆ ಗೆಟ್ OTP ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. SSPಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ಇದಕ್ಕೆ ಎಂಟ್ರಿ ಮಾಡಿ ಚೇಂಜ್ ಪಾಸ್ವರ್ಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಪಾಸ್ವರ್ಡನ್ನು ಚೇಂಜ್ ಮಾಡಿಕೊಳ್ಳಬಹುದು. ನಂತರ ಲಾಗಿನ್ ಪೇಜ್ ಓಪನ್ ಮಾಡಿ ಯೂಸರ್ ID ಹಾಗೂ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿಕೊಂಡು ನೀವು ನಿಮ್ಮ ಸ್ಕಾಲರ್ಶಿಪ್ ಅರ್ಜಿಯನ್ನು ಹಾಕಬಹುದು. ವೀಕ್ಷಕರೇ, ನೀವು ಯಾವುದೇ ನೆಟ್ ಸೆಂಟರ್ಗೆ ಹೋಗದೆ ಮನೆಯಲ್ಲಿಯೇ ಈ ಪ್ರೊಸೆಸನ್ನು ಮಾಡಬಹುದು. ದಯವಿಟ್ಟು ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ.